ನಾಳೆ ಬಂದು ಇಡೀ ದಿವಸ ನಿಮ್ಮ ಮೇಲೆ ಕುತ್ಕೊಳ್ತೇನೆ. ಇವತ್ತು ನೀವು ನಮ್ಮ ಹತ್ರ ಒಂದು ನಿಮಿಷ ಮಾತಾಡಿದ್ರೆ 10 ಜನ ಮಿಸ್ ಆಗ್ತದೆ. ಬೇಜಾರು ಮಾಡಿ. ಇಲ್ಲ ಖಂಡಿತ ಇಲ್ಲ. ಗೊತ್ತಾಯ್ತಾ? ನಾಳೆ ಬರದಿದೆ ಅವರ ನಾಳೆ ನೀವು ಬರಲಿಲ್ಲ ಅಲ್ಲ, ಫೋನ್ ನಂಬರ್ ಡಿಲೀಟ್ ಹಾಗೆ ಹಾಗೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಬೆಳ್ಮಣ್ಣಲ್ಲಿದ್ದೇನೆ. ಇವತ್ತು ಬೆಳ್ಮಣ್ಣು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮಂಡಲ ಪೂಜೆ. ಸೊ ಮಂಡಲ ಪೂಜೆ ದಿನ ಊರ ಜನರಿಗೊಂದು ಹಬ್ಬ. ಒಂದು ಊರಿನ ಜಾತ್ರೆಯಲ್ಲಿ ಸಂಪ್ರದಾಯಗಳಿರ್ತದೆ, ಒಂದು ಆತಿಥ್ಯ ಕೊಡುವಂಥದ್ದು. ಆ ಆತಿಥ್ಯ ಕೊಡುವ ಒಂದು ಹಿನ್ನೆಲೆ ಏನಂತ ಹೇಳಿದರೆ, ಊರಿನ ದೇವಸ್ಥಾನಗಳಿಗೆ ಜನ ಬರಬೇಕು ಮತ್ತು ಅವರಿಗೆ ಬಂದವರಿಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋಂಥದ್ದೊಂದು ಕಲ್ಪನೆ. ಇಲ್ಲಿ ನಮ್ಮ ಬೆಳ್ಮಣ್ಣಿನ ಮಂಡಲ ಪೂಜಾ ಸಂದರ್ಭದಲ್ಲಿ ವಾಸುದೇವ ತಂತ್ರಿಯವರು ತಮ್ಮ ಸಂಗಡಿಗರೊಂದಿಗೆ, ಅವರ ಸ್ನೇಹಿತರೊಂದಿಗೆ ಈ ಒಂದು ಮನೆಯಲ್ಲಿ ಫಲಾಹಾರದ ಒಂದು ವ್ಯವಸ್ಥೆಯನ್ನು ಅವರು ಕಳೆದ ಒಂದು 15 ವರ್ಷದ ಹಿಂದೆ ಮಾಡಿದರು. ಅದು 500 ಜನರಿಂದ ಪ್ರಾರಂಭಗೊಂಡು ಇವತ್ತೊಂದು 7,500-8 ಸಾವಿರ ಜನರಿಗೆ ಬಂದು ತಲುಪಿದೆ. ವಾಸುದೇವ ತಂತ್ರಿಗಳು ದಾನ ಧರ್ಮದ ವಿಷಯದಲ್ಲಿ ಅವರು ಎತ್ತಿದ ಕೈ. ಅವರು ಹೆಸರು ಮಾಡಬೇಕು ಅಂತೇಳಿ ಮಾಡುವ ಉದ್ದೇಶ ಅಲ್ಲದಿಂದ ಮಾಡುವ ಜನ ಅಲ್ಲ. ಊರಿನ ಜನರು ಎಲ್ಲರೂ ಅವರಿಗೆ ಬೇಕು. ಆದ್ರಿಂದ ಅವರಿಗೊಂದು ಎಲ್ಲರಿಗೊಂದು ಫಲಾಹಾರದ ವ್ಯವಸ್ಥೆ ಮಾಡುವ, ಅದರಲ್ಲಿ ಅವರು ಖುಷಿ ಪಡ್ತಾರೆ. ಇಲ್ಲಿ ಜನರು ಅಷ್ಟೇ ಪ್ರೀತಿಯಿಂದ ಬರ್ತಾರೆ. ನಾನು ಹೇಳುದನ್ನ ಕೇಳಿದ್ದೇನೆ, ಇವರು ಸಾಧ್ಯವಾದಷ್ಟು ಜನರಿಗೆ ಇದಕ್ಕೆ ಆಹ್ವಾನವನ್ನು ಕೊಡ್ತಾರೆ. ಒಂದು ವೇಳೆ ಕೊಡ್ಲಿಕ್ಕೆ ಆಗದೇ ಇದ್ರು ಕೂಡ ಜನ ಯಾವುದೇ ಇದು ಮಾಡದೆ ತುಂಬಾ ಪ್ರೀತಿಯಿಂದ ಇದನ್ನು ಬರ್ತಾರೆ. ವಾಸುದೇವ ತಂತ್ರಿಗಳ ಒಂದು ವಿಶೇಷತೆ ಏನಂದ್ರೆ, ಅವರು ಇವತ್ತು ದಿವಸ ಬ್ಯುಸಿ ಇರ್ತಾರೆ, ನಾಳೆ ದಿವಸ ಅವರಿಗೆ ರೆಸ್ಟ್. ನಾಳೆ ಮರುದಿನಿಂದ ಶುರು ಮಾಡ್ತಾರೆ. ಬರುವ ವರ್ಷದ ಮಂಡಲ ಪೂಜೆಗೆ ಹೇಳಿಕೆ ಕೊಡಿ. ಮತ್ತೆ ಈ ವರ್ಷ ನಿಮ್ಮನ್ನು ಆಹ್ವಾನ ಮಾಡಿದ್ರೆ ಬರದೆ ಕೂತ್ಕೊಂಡ್ರೆ ಖಂಡಿತ ನೀವು ದಾರಿಲಿ ಹೋಗ ಅವ್ರು ನೆನಪಿಟ್ಟುಕೊಂಡು ಕೇಳ್ತಾರೆ, ಯಾಕೆ ಬರ್ಲಿಲ್ಲ ಅಂತ ಜನ ಅವರು. ಈ 6,500 ಸಾವಿರ ಜನರನ್ನು ನೆನಪಿಟ್ಟುಕೊಳ್ಳುವಂತ ಜನ ಅವರು. ಇದು ಚಾ ಕಾಫಿ ಸೆಕ್ಷನ್, ಇದು ಗೋಳಿ ಬಜೆ, ಕೂರ್ಮಾ, ದೋಸೆಗೆ ಮಸಾಲೆ ದೋಸೆಗೆ ಬಾಜಿ, ಮೊಸರನ್ನ, ಇದು ಮೊಸರನ್ನ, ಇದು ಚೆನ್ನ ಮಸಾಲ, ಮತ್ತೆ ಲೈವ್ ಮಸಾಲೆ ದೋಸೆ, ಹೊರಗಡೆ ಫ್ರೂಟ್ ಸಲಾದ್ ಉಂಟು, ಆ ಕಡೆ ಪಾನಿಪುರಿ, ಬೇಲ್ಪುರಿ, ಮಸಾಲ ಪುರಿ, ಸೇವ್ ಪುರಿ ಇದೆ. ಇನ್ನು ಲಾಸ್ಟ್ ಫೈನಲ್ ಆಗಿ ತಿಂದ್ಕೊಂಡು ಹೋದ್ಮೇಲೆ ಬೀಡ ಉಂಟು ಅಲ್ಲಿ. ಸ್ವೀಟ್ ಬೀಡ, ಖಾರ ಹುಗಿಸೊಪ್ಪು ಬೀಡ ಎಲ್ಲ ಉಂಟು. ಅವರೊಟ್ಟಿಗೆ ಇನ್ನು ಕೆಲವು ಆಪ್ತರಿದ್ದಾರೆ, ನಮ್ಮ ಉಡುಪರಿದ್ದಾರೆ ನೋಡಿ, ಇವರು ಓಡಿದ್ರು ನೋಡಿ, ಸಿಮಂತೂರಲ್ಲಿದ್ದಾರೆ. ಸಿಮಂತೂರಲ್ಲಿ ಮಾರ್ಚ್ 18. ಹಿಂದ್ಲಿಂದ ಬಂದ ರೂಢಿ ಹೇಗೆ ಅಂತ ಹೇಳಿದ್ರೆ, ಊರಿನಲ್ಲಿ ಜಾತ್ರೆ ಆಗುವಾಗ ರಾತ್ರಿಯ ಸಮಯದಲ್ಲಿ ರಥೋತ್ಸವ ಜಾತ್ರೆಗಳೆಲ್ಲ ನಡೆಯುವಾಗ ಊರಿನವರ ಪದ್ಧತಿ, ಪರವೂರಿನಿಂದ ಬಂದವರಿಗೆ ಮನೆಯಲ್ಲಿ ಮೂಡೆ ಫಲಾರ ಅಂತ ಒಂದು ರೂಢಿಯಲ್ಲಿರ್ತಿದ್ರು. ಅದೇ ಚಾಲ್ತಿಯಲ್ಲಿ ಬಂದು ನಮ್ಮ ತಂತ್ರಿಗಳು ಸ್ವಲ್ಪ ಅದನ್ನು ದೊಡ್ಡದಾಗಿ ಮನೆಯಲ್ಲಿ ರಾತ್ರಿ ದೂರದಿಂದ ಬರೋವರಿಗೆಲ್ಲ ಒಂದು ಮೊದಲಿಂದ ಈ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು. ಹಿಂದೆ ಇತ್ತೀಚೆಗೆ ಒಂದು 15 ವರ್ಷದ ನಂತರ ಅವರಿಗೆ ಜನಗಳಿಗೆ ತುಂಬ ಜನ ಕರೆದು ಉಪಚಾರ ಮಾಡಬೇಕು ಅಂತ ಹೇಳಿ ಆಶಯ ಆಯಿತು. ಹಾಗೆ ಅದನ್ನು ಮಾಡ್ಕೊಂಡು ಬರ್ತಿದ್ದಾರೆ. ವರ್ಷಂಪ್ರತಿ 500ರಿಂದ ಹಿಡಿದದ್ದು ಈಗ 8,000-1000 ತನಕ ಜನ ಬರ್ತಾ ಇದ್ದಾರೆ ವರ್ಷಗಳಿಂದೀಚೆ. 6-7 ಸಾವಿರ ಜನ ಬಂದ್ರು ಕೂಡ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಎಲ್ಲವೂ ಅವರಿಗೆ ಗೊತ್ತಾಗುತ್ತೆ. ಅವರು ಕರೆದ ನಂತರ ಬರದೇ ಇದ್ರೆ ಗ್ಯಾರಂಟಿ ಅವರಿಗೆ ನೋಟಿಸ್ ಜಾರಿ ಆಗ್ತದೆ, ಅದು ವಿಶೇಷತೆ. ಸೊ ಅವರ ಪ್ರೀತಿ ಅಷ್ಟುಂಟು, ಅದಕ್ಕೆ ನಾವು ಋಣಿಗಳಾಗಿದ್ದೇವೆ. ಬಹುಶಃ ಭಗವಂತ ಅವರಿಗೆ ಇನ್ನಷ್ಟು ಇಂಥ ಕಾರ್ಯಕ್ರಮಗಳನ್ನು ಮಾಡುವ, ಅವರೇನು ರಾಜಕೀಯ ಒಂದು ಹೊರಳಾಟದಲ್ಲಿ ಆಗ್ಲಿ ಅಥವಾ ದೊಡ್ಡ ವ್ಯವಹಾರದಲ್ಲಿ ಆಗ್ಲಿ ಇಲ್ಲ, ಆದ್ರೆ ಅವರ ಮನಸ್ಸು ಅಷ್ಟೊಂದು ಮಲ್ಲಿಗೆ ಹಾಗೆ. ಆ ತಾಯಿ ದುರ್ಗಾ ಪರಮೇಶ್ವರಿ ಅವರಿಗೆ ಆಯುರಾರೋಗ್ಯ ಕೊಟ್ಟು ಇಂತಹ ಕಾರ್ಯಕ್ರಮ ನಿರಂತರವಾಗಿ ನಡೆಯುವ ಶಕ್ತಿ ಭಕ್ತಿ ಅವರಿಗೆ ಕೊಡ್ಲಿ ಅನ್ನುವಂಥದ್ದು ಪ್ರಾರ್ಥನೆ. ವಾಸುದೇವ ತಂತ್ರಿಗಳ ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮ ನೋಡ್ಲಿಕ್ಕೆ ಒಂದು ಖುಷಿ. ಈ ಜನಸಾಗರವನ್ನು ನೋಡುವಾಗ ನಮಗೆ ಬಹಳ ಒಂದು ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ಒಂದು ನಾವು ಸಾರ್ಥಕದ ಬದುಕು, ಅದು ಸಹ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ಇವರು ಮಾಡ್ತಾ ಇದ್ದಾರಲ್ಲ, ಅವರಿಗೆ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕೊಡ್ಲಿ, ಹೀಗೆ ಅವರು ಮುಂದುವರಿಸಿಕೊಂಡು ಹೋಗ್ಲಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಯಾರೆಲ್ಲ ಬಡಿಸ್ತಾ ಇದ್ದಾರೆ ಅಥವಾ ಇಲ್ಲಿ ಅಡಿಗೆ ಮಾಡ್ತಿದ್ದಾರೆ, ಇವ್ರು ಯಾರು ಇದು ವೇತನಕ್ಕಾಗಿ ಇಲ್ಲಿ ಬರ್ತಾ ಇಲ್ಲ.
ಎಲ್ಲರೂ ತಂತ್ರಿಗಳ ಒಂದು ಮಿತ್ರರು, ಹಾಗೆ ಅವರೊಟ್ಟಿಗೆ ಅಡುಗೆ ವೃತ್ತಿಯನ್ನು ಮಾಡುವವರೇ ಇದ್ದಾರೆ. ಅವರೆಲ್ಲ ಸಹಕಾರದಿಂದ ಇವತ್ತೊಂದು ವಿಜೃಂಭಣೆ ರೀತಿಯಲ್ಲಿ ಇದೊಂದು ಉತ್ಸವ, ಇದು ಆಹಾರ ಉತ್ಸವ ಕೂಡ ಇಷ್ಟು ಜನ ಆಗ್ಲಿಕ್ಕಿಲ್ಲ. ಇಲ್ಲಿ ಇವರು ಯಾವುದೇ ಪ್ರಚಾರವನ್ನು ಬಯಸದೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನುಷ್ಯರು ಬೇರೆ ಬೇರೆ ರೀತಿಯಲ್ಲಿ ಆನಂದವನ್ನು ಅನುಭವಿಸ್ತಾರೆ. ಇವರು ಒಂದು ವೈಶಿಷ್ಟ್ಯಪೂರ್ಣವಾಗಿ ಅನ್ನದಾತ ಸುಖಿ ಭಾವ ಅಂತ ಹೇಳ್ತೇವೆ ನಾವು ಯಾವಾಗಲೂ. ಬೇರೆಯವರಿಗೆ ಅನ್ನವನ್ನು ಊಟವನ್ನು ನೀಡುವ ಮೂಲಕ, ಯಾಕೆಂದರೆ ಮನುಷ್ಯ ಸಂತೃಪ್ತಿ ಪಡೋದು ಊಟದಲ್ಲಿ ಮಾತ್ರ. ನಮಗೆ ಎಷ್ಟು ದುಡ್ಡಿದ್ರೂ ಸಂತೃಪ್ತಿ ಇಲ್ಲ, ಎಷ್ಟು ಹಣ ಇದ್ರೂ ಸಂತೃಪ್ತಿ ಇಲ್ಲ. ಆದರೆ ನಾವು ಯಾವಾಗಲೂ ಹೊಟ್ಟೆ ತುಂಬಿತ್ತು ಅಂತ ಹೇಳ್ತೇವೆ. ಹೋದ ಅಂತ ಮಾಡದೆ ಹೋಗಬೇಡಿ, ಅಷ್ಟೊಂದು ನಮ್ಮ ಮೇಲೆ ಒಂದು ಪ್ರೀತಿ ಇಡಿ. ನಾವು ಮಾಡಿಸ್ತೇವೆ, ಮಾಡಿಸುವ ಜವಾಬ್ದಾರಿ ನಿಮ್ದು. ಅವ್ರು ಬರಲಿಲ್ಲ ಅಂತ ನಾಳೆ ಬಂದು ಇಡೀ ದಿವಸ ನಿಮ್ಮ ಮೇಲೆ ಕುತ್ಕೊಳ್ತೇನೆ. ಇವತ್ತು ನೀವು ನಮ್ಮ ಹತ್ರ ಒಂದು ನಿಮಿಷ ಮಾತಾಡಿದ್ರೆ 10 ಜನ ಮಿಸ್ ಆಗ್ತದೆ. ಬೇಜಾರು ಮಾಡಿ. ಇಲ್ಲ ಖಂಡಿತ ಇಲ್ಲ. ಗೊತ್ತಾಯ್ತಾ? ನಾಳೆ ಬರದಿದ್ರೆ ಅವರ ನಾಳೆ ನೀವು ಬರಲಿಲ್ಲ ಅಲ್ಲ, ಫೋನ್ ನಂಬರ್ ಡಿಲೀಟ್ ಹಾಗೆ ಮಾತಾಡಿ ಹಾಗೆ